ರೇವಣಸಿದ್ದೇಶ್ವರರು ಆ ಮಾತನ್ನು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡಾಗ ಅವಾಗ ಏನಾಗುತ್ತೆ, ಹಿಂಗಮ್ಮ ಹಿಂಗ್ರಿ ಗುರುಗಳೇ, ನಮ್ಮ ಮನೆಯೊಳಗೆ 7 ಜನ ಮಕ್ಕಳಿದ್ರು, ಅದರೊಳಗೆ 6 ಜನ ಒಬ್ಬೊಬ್ಬರಾಗಿ ತೀರ್ಕೊಂಡಿದ್ದಾರೆ. ಅದರೊಳಗೆ ಇನ್ನು ಒಬ್ಬ ಮಗ ಉಳಿದಿದ್ದ, ಆ ಮಗನೂ ಕೂಡ ತೀರ್ಕೊಂಡಿದ್ದಾನೆ ಇವತ್ತು. ಹಂಗಾಗಿ ನಮ್ಗೆ ತುಂಬ ಒಂದು ನೋವಾಗಿದೆ ಅಂತ ತುಂಬ ಕಷ್ಟವನ್ನು ಹಂಚ್ಕೊತಾಳೆ ಗುರುಗಳ ಜೊತೆ. ಹಾಗೇನಾಗುತ್ತೆ, ರೇವಣಸಿದ್ದೇಶ್ವರಿಗೆ ನಾನು ಪ್ರಸಾದಕ್ಕಾಗಿ ಹೋಗಿರುವಂಥ ಮನೆಯಲ್ಲಿಯೇ ಇಂಥ ಒಂದು ಸಂಕಷ್ಟ ಎದುರಾಗಿದೆ ಅಂದರೆ ನಾನು ಅಲ್ಲಿ ಹೆಂಗೆ ಪ್ರಸಾದ ತಗೊಳ್ಳಿ? ಇಲ್ಲ, ನಾನು ಮೊದಲು ಯಾರನ್ನ ಭೇಟಿಯಾಗಿ ಅವ್ರು ಏನು ಮಾಡ್ಬೇಕು ಮಾಡಿ ನಿನ್ನ ಮಕ್ಕಳನ್ನ ತಂದು ಕೊಡ್ತೀನಿ ಅಂತ ಭಾಷೆ ಕೊಟ್ಟು ಹೋಗ್ತಾರೆ. ಹಂಗಿರುವಾಗ ಸೀದಾ ಕೈಲಾಸಕ್ಕೆ ಹೋಗ್ತಾರೆ. ಅಲ್ಲಿ ಪಾರ್ವತಿ ಪರಮೇಶ್ವರರು, ಗಣೇಶವರು, ಗಣಗಳು ಎಲ್ಲರೂ ಇರ್ತಾರೆ. ಹೋಗಿ ಕೇಳ್ತಾರೆ, ನನ್ನ ಭಕ್ತರ ಮನೆಯಲ್ಲಿ ಈ ಥರ ಒಂದು ಅವಘಡ ನಡೆದಿದೆ, ಅದಕ್ಕೆ ಆ ಮಕ್ಕಳನ್ನ ಬದುಕಿಸ್ಕೊಡ್ರಿ, ಆ ಮಕ್ಕಳನ್ನ ಕೊಡ್ರಿ, ಕರ್ಕೊಂಡು ಹೋಗ್ತೀನಿ ನಾನು ಅಂತ ಕೈಲಾಸದಲ್ಲಿರುವಂಥ ಶಿವ ಪಾರ್ವತಿಯರಿಗೆ ಕೇಳ್ಕೊಳ್ತಾರೆ. ಆಗ ರೇವಣಸಿದ್ಧರು ಇವ್ರು ಯಾರು ಅಂತ ಫಸ್ಟ್ ಅವರು ಒಂದು ಆತ್ಮದೃಷ್ಟಿಯಿಂದ ನೋಡಿ ಅವ್ರು ಹೇಳ್ತಾರೆ, ಇವ್ರನ್ನ ತಡ್ಕೊಂಡ್ರೆ ನಾವು ಉಳಿದ ಕಷ್ಟ ಐತಿ, ಬೇಡಪ್ಪ, ಕೈ ಮುಗಿತೀನಿ, ಏನಪ್ಪ ಇದು ನಂದಲ್ಲ, ಇದು ಕೆಲಸ ನಾರಾಯಣನ ಹತ್ರ ಹೋಗು ಅಂದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಹಂಗಂದಾಗ ಆವಾಗ ನಾರಾಯಣನ ನೋಡ್ಕೊಂಡು ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋದಾಗ ಅಲ್ಲೇನಾಗುತ್ತಾ, ನಾರಾಯಣರು ಲಕ್ಷ್ಮಿ ಕುಂತಿರ್ತಾರೆ. ಒಂದು ಹಾಲಿನ ಸಮುದ್ರದಲ್ಲಿ ಒಂದು ಶೇಷನಾಗನ ಮೇಲೆ ಕುಳಿತಿರ್ತಾರೆ. ತಾಯಿ ಪಾದವನ್ನು ಒತ್ತಾ ಇರ್ತಾರೆ. ನಾರಾಯಣರು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಆಗ ತಮ್ಮ ಯೋಗ ನಿದ್ರೆಯಿಂದಲೇ ನೋಡಿದಾಗ ಈತ ನನ್ನ ಮಗ ಇಲ್ಲಿಗೆ ಬಂದಾನಿದ್ದ, ನನ್ನ ಅಂಶದಿಂದಲೇ ಹುಟ್ಟಿದಂಥ ರೇವಣನಾಥರು ಇವರು ಅಂತ ಗೊತ್ತಾದಾಗ ಏನಪ್ಪ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ, ಮಾತಾಡ್ತಾರೆ. ಆಮೇಲೆ ಏನಾಗುತ್ತಾ, ಹಿಂಗೆ ನಾನು ಪ್ರಸಾದಕ್ಕಾಗಿ ಬಡ ಬ್ರಾಹ್ಮಣರ ಮನೆಗೆ ಊಟಕ್ಕೆ ಹೋಗಿದ್ದೆ, ಅಲ್ಲಿ ಈ ಥರ ಒಂದು ಪರಿಸ್ಥಿತಿ ಆಗಿದೆ, ಆ 7 ಜನ ಮಕ್ಕಳನ್ನ ನಾನು ಕರ್ಕೊಂಡು ಕೊಡ್ಬೇಕು ನೀವು, ಆ 7 ಜನರ ಮಕ್ಕಳನ್ನ ಅಂತ ಹೇಳ್ತಾರೆ. ಆ 7 ಮಕ್ಕಳನ್ನ ಕೊಡ್ಬೇಕಂದ್ರೆ ನನ್ನ ಕೈಯಾಗಿಲ್ಲಪ್ಪ, ಇದು ನನ್ನ ಒಂದು ಇದರಲ್ಲಿ ಬರಲ್ಲ, ಇದು ನನ್ನ ಒಂದು ಒಳಗಿಲ್ಲಪ್ಪ, ನೀನು ಯಮಲೋಕಕ್ಕೆ ಹೋಗಿ ಯಮಧರ್ಮರಾಯನ ಕೇಳಬೇಕು ಅಂತ ಹೇಳ್ತಾರೆ. ಆಗ ಮತ್ತೆ ಅವರಿಂದ ಬೇಡ್ಕೊಟ್ಟು ಸೀದಾ ಯಮಲೋಕಕ್ಕೆ ಬರ್ತಾರೆ. ಯಮಲೋಕಕ್ಕೆ ಬಂದಾಗ ಕೇಳಿದಾಗ ಹಿಂಗೆ ನಾನು ಪ್ರಸಾದ ಸ್ವೀಕರಿಸ್ಬೇಕಂತ ಬಡ ಬ್ರಾಹ್ಮಣರ ಮನೆಗೆ ಹೋಗಿದ್ದೆ, ಅಲ್ಲಿ 7 ಜನ ಮಕ್ಕಳ ಒಂದು ಇದಾಗಿ ಆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತಲೇ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೇಳಿದಾಗ ಅವಾಗ ನೆನೆಸ್ಕೊತಾರೆ ಯಮಧರ್ಮರಾಯರು, ಬಾಬು ಈತ ಭಾರಿ ಮಹಿಮಾನ್ವಿತ ಅದಾರ, ಇವ್ರ ಕೈಯಾಗ ಸಿಕ್ಕರೆ ನಾನಿನ್ನೂ ಉಳಿಯಂಗಿಲ್ಲ, ಇವ್ರಿಗೆ ಏನು ಮಾಡ್ಬೇಕು ಅಂದ್ರೆ ಪಾತಾಳ ಲೋಕಕ್ಕೆ ಹೋಗಿ ನಮ್ಮ ಒಂದು ಸೇವಕರ ಕೈಲೇ ಕಳಿಸ್ಬೇಕು ಅವ್ರನ್ನ, ಅಲ್ಲಿಗೆ ಪಾತಾಳ ಲೋಕದಲ್ಲಿ ಇರಬಹುದು ಅವರ ಒಂದು ಶವದ ಒಂದು ಇದು ಅಂತ ಹೇಳ್ತಾರೆ. ಅವಾಗ ಯಮಧರ್ಮರಾಯನ ನೀನು ಬಾ ಅಂತ ಕರ್ಕೊಂಡು ಹೋಗಿ ಇಲ್ಲೋ ಪಾತಾಳ ಲೋಕದಲ್ಲಿ ಇರುವಂಥ ಆ 7 ಮಕ್ಕಳ ಶವವನ್ನು ತಮ್ಮ ಬರೇ ಭಸ್ಮವನ್ನು ಅವ್ರ ಮೇಲೆ ಚೆಲ್ಲಿ ಅವ್ರಿಗೆ ಜೀವ ಬರೆಸಿ 7 ಮಂದಿ ಮಕ್ಕಳನ್ನು ಕರ್ಕೊಂಡು ಸೀದಾ ಬಡ ಬ್ರಾಹ್ಮಣರ ಮನೆಗೆ ಬರ್ತಾರೆ. ಬಂದಾದಮೇಲೆ ಎಲ್ಲ ಇಬ್ಬರು ತಂದೆ ತಾಯಿಗಳ ಮುಖದಲ್ಲಿ ನಗು ಸಂತೋಷ ಕಂಡು ಅವ್ರಿಗೆ ಕೂಡ ತುಂಬ ಖುಷಿಯಾಗುತ್ತೆ. ಆವಾಗ ನಿಮ್ಮಂಥ ಮಹಿಮಾನ್ವಿತರಾದ ರೇವಣಸಿದ್ದೇಶ್ವರಿಗೆ ನನ್ನ ಕೋಟಿ ನಮನಗಳು ಅಂತ ಅರ್ಪಿಸುತ್ತಾ ಅವರಿಗೆ ತಮ್ಮ ಕೈಲಾದ ಒಂದು ಸೇವೆಯನ್ನು, ಒಂದು ಪ್ರಸಾದವನ್ನು ಮಾಡಿ ಅವರಿಗೆಲ್ಲ ಕೃತಜ್ಞತೆ ಭಾವನೆಯಿಂದ ಪೂಜಿಸ್ತಾರೆ. ಒಂದು ಆತಿಥ್ಯವನ್ನು ಸಂಪೂರ್ಣವಾಗಿ ಮುಗಿಸಿ ಖುಷಿ ಪಡ್ತಾರೆ. ಇಂಥ ಒಂದು ಮಹಿಮಾನ್ವಿತರ ಒಂದು ಕತೆ ಮತ್ತು ಅವರೇ ನಮ್ಮ ಕುಲದೇವರಾಗಿರೋದರಿಂದ ನಮಗೆ ತುಂಬ ಖುಷಿಯಾಗಿದೆ. ಇದೇ ಥರ ಕತೆಗಳನ್ನು ಹೇಳ್ತಾ ಇರ್ತೀನಿ. ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.